ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ನಾಳೆ ಕೊನೆ ದಿನ ಜೂನ್ 30ರಿಂದ ಆರಂಭ ಆಗಿರುವಂತ ಎಸ್ಐಆರ್ ಪ್ರಕ್ರಿಯೆ ಏನು ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ. ನಾಳೆಯ ಕೊನೆ ದಿನ ಆ ಒಂದು ಪ್ರಕ್ರಿಯೆಗೆ ಜೂನ್ 30ರಿಂದ ಆರಂಭ ಆಗಿರುವಂತ ಎಸ್ಐಆರ್ ಈಗಾಗಲೇ ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣ ಆಗಿದೆ. ಬೆಂಗಳೂರಿನಲ್ಲಿ 99.99% ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ. ಬೆಂಗಳೂರಿನಲ್ಲಿ 3238 ಫಾರ್ಮ್ ಡಿಜಿಟಲೀಕರಣ ಬಾಕಿ ಇದೆ ಅಷ್ಟೇ. ಬಾಕಿ ಇರುವಂಥ ಡಿಜಿಟಲೀಕರಣವು ಇವತ್ತು ಪೂರ್ಣ ಆಗುವಂಥ ಸಾಧ್ಯತೆ ಇದೆ. ಈ ಮೂಲಕ 100ಗೆ 100% ಇವತ್ತು ಕಂಪ್ಲೀಟ್ ಆಗುತ್ತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸವಿತಾ, ಎಸ್ಐಆರ್ ಪ್ರಕ್ರಿಯೆಗೆ ನಾಳೆ ಕೊನೆ ದಿನ, ಬಟ್ ಬೆಂಗಳೂರು ನಿಜಕ್ಕೂ ಕೂಡ 99.99% ಅಷ್ಟು ಈಗ ಪೂರ್ಣಗೊಂಡಿದೆ. ಇನ್ನೊಂದು 3238 ಅಂತೆ, ಅದು ಇವತ್ತು ಪೂರ್ಣ ಆದರೆ ಎಲ್ಲವೂ ಕಂಪ್ಲೀಟ್ ಆದ ಹಾಗೆ. ಸವಿತಾ, ಎಸ್ಐಆರ್ ಪ್ರಕ್ರಿಯೆಗೆ ನಾಳೆ ಕೊನೆ ದಿನ. ಪ್ರಮುಖವಾಗಿ ಡಿಜಿಟಲೀಕರಣ ಮಾಡಲಿಕ್ಕೆ ಇವತ್ತೊಂದೇ ದಿನ ಬಾಕಿ ಇರೋದು. ಇನ್ನು ಮನೆಗೆ BLO ಭೇಟಿ ನೀಡೋದು ನಾಳೆ ಒಂದೇ ದಿನ ಇರೋದ್ರಿಂದ ಬೆಂಗಳೂರಿನಲ್ಲಿ ಅಂದುಕೊಂಡಂತೆ ಈಗ ಡಿಜಿಟಲೀಕರಣ ಏನು ಎನ್ಯುಮರೇಷನ್ ಫಾರ್ಮ್ ಫಿಲಪ್ ಆಗಿದ್ದಾವೆ. ಪ್ರಮುಖವಾಗಿ ಅಂತಿಮ ಹಂತದಲ್ಲಿ ಎಸ್ಐಆರ್ ಇದೆ ಅಂತ ಹೇಳ್ಬೋದು. ಜೂನ್ 30ಕ್ಕೆ ಆರಂಭ ಆಗಿತ್ತು. ಪ್ರತಿದಿನ BLOಗಳು ಮನೆಗೆ ಭೇಟಿ ನೀಡಿ ಈ ಒಂದು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ರು. ಇನ್ನು ರಾಜ್ಯದ್ದು ಮತ್ತು BBMP ವ್ಯಾಪ್ತಿಯಲ್ಲಿ ಎಷ್ಟು ಫಾರ್ಮ್ಗಳು ಫಿಲಪ್ ಆಗಿದ್ದಾವಂತ ನೋಡ್ತಾ ಹೋದರೆ ಪ್ರಮುಖವಾಗಿ ರಾಜ್ಯದಲ್ಲಿ 99% ಅಷ್ಟು ಎನ್ಯುಮರೇಷನ್ ಫಾರ್ಮ್ ಏನಿದ್ದಾವೆ ಫಿಲಪ್ ಆಗಿದ್ದಾವೆ. ಇನ್ನು 3228 ಬಾಕಿ ಇರೋದು, ಇದು ರಾಜ್ಯದ್ದು. ಇನ್ನು GBA ವ್ಯಾಪ್ತಿಯಲ್ಲಿ ಪ್ರಮುಖವಾಗಿ 47% ಮಾತ್ರ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ಯಾಕೆ ಇಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ ಆಗಿದೆ ಅಂತ ನೋಡ್ತಾ ಹೋದರೆ ಡಬಲ್ ಈಗ ವೋಟರ್ ID ಇರುವಂತಹದ್ದು, ಸ್ಥಳ ಬದಲಾವಣೆ ಆಗಿರುವಂಥದ್ದು, ಗುರುತು ಸರಿಯಾಗಿ ಪತ್ತೆ ಆಗದಿರುವಂಥದ್ದು, ಜೊತೆಗೆ ಮೃತಪಟ್ಟವರು, ಹೀಗೆ ವರ್ಗೀಕರಣ ಮಾಡಿ ADSSO ಅಂತ ಹೇಳಿ ಈ ವರ್ಗಕ್ಕೆ ಒಂದಿಷ್ಟು ಜನರನ್ನು ಸೇರಿಸಲಾಗಿದೆ. ಅದರ ಅಂಕಿಅಂಶವನ್ನು ನೋಡ್ತಾ ಹೋದರೆ ಪ್ರಮುಖವಾಗಿ GBA ವ್ಯಾಪ್ತಿಯಲ್ಲಿ ಈಗಾಗಲೇ 7,98,000 ಮಂದಿ ಮೃತಪಟ್ಟಿದ್ದಾರಂತ ಗುರುತಿಸಲಾಗಿದೆ. ಜೊತೆಗೆ 33 ಲಕ್ಷದಷ್ಟು ಜನರು ಶಾಶ್ವತವಾಗಿ ಸ್ಥಳಾಂತರ ಆಗಿದ್ದಾರಂತ. ಜೊತೆಗೆ 3,15,000 ಜನ ಮೃತಪಟ್ಟಿರುವುದನ್ನು ಗುರುತು ಮಾಡಲಾಗಿದೆ. 60,000 ಜನರು, ಈಗ 60,000ಕ್ಕೂ ಹೆಚ್ಚು ಜನರು ನಕಲು ಅಂದರೆ ಡಬಲ್ ವೋಟರ್ ID ಹೊಂದಿರುವವರನ್ನ ಗುರುತಿಸಲಾಗಿದೆ. ಒಟ್ಟಾರೆ 3,94,000 ಜನರನ್ನ ಇತರ ವರ್ಗಕ್ಕೆ ಸೇರಿ ಈಗಾಗಲೇ ಡಿವೈಡ್ ಮಾಡಿದ್ದಾರೆ. ಇವತ್ತೊಂದೇ ದಿನ ಅಂದರೆ ಡಿಜಿಟಲೀಕರಣಕ್ಕೆ ಇವತ್ತೊಂದೇ ದಿನ ಬಾಕಿ ಇರೋದು. ಸೊ ಇವತ್ತೊಂದಿನ ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ. ಅದಾದ ಬಳಿಕ BLOಗಳು ನಾಳೆ ಕೂಡ ಮನೆಗೆ ಭೇಟಿ ನೀಡಿ ಈ ಒಂದು ಟಾರ್ಗೆಟ್ ಕಂಪ್ಲೀಟ್ ಮಾಡಲಿಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಹೇಳಬೇಕಂದ್ರೆ ಯಾರೆಲ್ಲ ಈ SIR ಪ್ರಕ್ರಿಯೆಯಲ್ಲಿ ನಿರ್ಲಕ್ಷ್ಯ ಮಾಡಿದ್ದೀರಾ, ಒಂದೊಮ್ಮೆ BLOಗಳನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗಿಲ್ಲ ಅಥವಾ ಕಮ್ಯುನಿಕೇಟ್ ಆಗಿಲ್ಲ ಅಂದರೆ ಇವತ್ತು ನಾಳೆ ಮಾತ್ರ ಅವಕಾಶ ಇರೋದು. ಸೊ ನೆಗ್ಲಿಜೆನ್ಸಿ ಮಾಡದೆ ಈ ಒಂದು SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗೋದು ಉತ್ತಮ ಅಂತ ಈಗಾಗಲೇ ಎಲೆಕ್ಷನ್ ಕಮಿಟಿ ಕೂಡ ಹೇಳಿರುವಂಥದ್ದು. ಮಧುಸೂದನ್, ಧನ್ಯವಾದ ಸವಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.